ನಮಸ್ಕಾರ, ನಾನು ವಿ ಮನೋಹರ್. ಈ ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ರೊಡ್ಯೂಸರ್ನ ಹುಡುಕೋದು ಇದೇ ಆ ತಲೆಯಲ್ಲಿ ಯೋಚನೆ ಇತ್ತು. ಅಷ್ಟೊತ್ತಿಗೆ ಭವ್ಯ ಭಾರತ ಅಂತ ಯಾರು ಬಾಬು ನನ್ನ ಫ್ರೆಂಡು ಆತ ಬಂದ, ಮಾಡಮ್ಮ ನನಗೊಂದು ಮ್ಯೂಸಿಕ್ ಮಾಡ್ಕೊಡಮ್ಮ. ಅದು ಮಾಡಿದೆ. ಆಮೇಲೆ ಬಂಡ ನನ್ನ ಗಂಡ ಮಾಡಿ ಆದಮೇಲೆ ಅದರ ಹಾಡು ಸೂಪರ್ ಹಿಟ್ ಆಯಿತು. ಅಂತಿಂಥ ಗಂಡು ನಾನಲ್ಲ ಹಾಡು ಹಿಟ್ಟಾದ ತಕ್ಷಣ ಎಲ್ಲ ಜಗ್ಗೇಶ್ ಅವರಿಗೆ ಪ್ರೊಡ್ಯೂಸರ್ಸು ಮುತ್ಕೊಂಡ್ಬಿಟ್ರು, ನಮಗೊಂದು ಸಿನಿಮಾ ಮಾಡು, ನಮಗೊಂದು ಕಾಲ್ ಶೀಟು ಅಂತ. ಸೊ ಜಗ್ಗೇಶ್ ಅವರು ಏನು ಮಾಡಿದರು, ಎಲ್ಲ ಪ್ರೊಡ್ಯೂಸರ್ಗೂ ಬಂದವರಿಗೆಲ್ಲ ಮ್ಯೂಸಿಕ್ಕು ನಮ್ಮ ಮನೋಹರು, ಎಡಿಟ್ರು ನಮ್ಮ ಎಸ್ ಮನೋಹರು, ಕ್ಯಾಮ್ರಾಮ್ಯಾನು ಸಿ ಮನೋಹರ್ ಅಂತ. ಸೊ ಮನೋಹರ್ ಪೋಸ್ಟ್ರಲ್ಲಿ ಈ ಥರ ಒಂದು ಸುಮಾರು 22 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಜಗ್ಗೇಶ್ ಅವರಿಗೆ ನಾನು ಮ್ಯೂಸಿಕ್ ಮಾಡಿದೆ. ನಾನು ಅಂದ್ಕೊಂಡಿದ್ದೇ ಬೇರೆ, ಆಗಿದ್ದೇ ಬೇರೆ. ನಾನು ಮ್ಯೂಸಿಕ್ ಡೈರೆಕ್ಟ್ರಾಗಿ ಪಕ್ಕ ಫಿಕ್ಸ್ ಆಗಿಬಿಟ್ಟೆ. ಏನು ಅಂದ್ಕೊಂಡಿದ್ರಿ? ನಾನು ಅಂದ್ಕೊಂಡಿದ್ದು ಡೈರೆಕ್ಟ್ರ್ ಆಗಬೇಕು, ಡೈರೆಕ್ಷನ್ ಮಾಡಬೇಕು ಅಂತ. ನಾನು ಮ್ಯೂಸಿಕ್ಕೆಲ್ಲ ಅದು ಯಾರು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾರೋ ಅವರಿಗೆ ಕೆಲವು ಟ್ಯೂನ್ಸ್ ಹೇಳೋದು, ಸರ್ ಈ ಥರ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಹತ್ರ ಮಾಡಿಸೋದು ಅಂತ ಇತ್ತು. ನಾನೇ ಮ್ಯೂಸಿಕ್ ಡೈರೆಕ್ಟ್ರ್ ಆಗಬೇಕು ಅಂತ ನನ್ನ ಕನಸು ಮನಸ್ಸಲ್ಲೂ ಎಣಿಸಿರಲಿಲ್ಲ. ಅದು ನನ್ನದು ತಕದೀರು. ಉಪೇಂದ್ರ ಅವರು ನನ್ನ ಹಣೆ ಬರ ಚೇಂಜ್ ಮಾಡಿದವರು ಉಪೇಂದ್ರ ಅಂತ ಹೇಳ್ಬೋದು. ನನ್ನ ಪಾಲಿನ ಬ್ರಹ್ಮ ಉಪೇಂದ್ರ. ಹಾಗಾಗಿ 22 ಸಿನಿಮಾಕ್ಕೆ ನಾನು ಕಂಟಿನ್ಯೂಸ್ ಮ್ಯೂಸಿಕ್ ಮಾಡಿದೆ. ಮ್ಯೂಸಿಕ್ ಮಾಡಿ ಆದಮೇಲೆ ಏನಾಯಿತು, ಫಿಕ್ಸ್ ಆಗಿಬಿಟ್ಟೆ. ಮತ್ತು ನಾನು ಆಸೆ ಬಿಟ್ಬಿಟ್ಟೆ, ಡೈರೆಕ್ಷನ್ ಆಸೆ ಬಿಟ್ಬಿಟ್ಟೆ. ಆಮೇಲೆ ನೋಡಿ, 92ರಲ್ಲಿ ತರಲೆ ನನ್ನ ಮಗ ಮಾಡಿದ್ದು, 97ರಲ್ಲಿ ನನಗೆ ರಮೇಶ್ ರಾವ್ ಅಂತ ಅವರು ಯಕ್ಷ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದರು. ನಂದು ಓಮಲ್ಲಿಗೆ ಸಿನಿಮಾದಲ್ಲಿ ಸಾಧು ಕೋಕಿಲಾಗೆ ಅಸಿಸ್ಟೆಂಟ್ ಪಾತ್ರ ಮಾಡಿದರು ಅವರು. ಓಮಲ್ಲಿಗೆ ಸಿನಿಮಾ ಮಾಡೋದಕ್ಕೆ ಪ್ರೊಡ್ಯೂಸರ್ನ ಕರ್ಕೊಂಬಂದು ನನಗೆ ಪರಿಚಯ ಮಾಡಿಸಿ ನಾವು ಓಮಲ್ಲಿಗೆ ಮಾಡೋ ಹಾಗಾಯಿತು. ಆ ಓಮಲ್ಲಿಗೆ ಅಂತ ಹೆಸರಿಟ್ಟಿದೆ ರಮೇಶ್ ಅರವಿಂದ್ ಅವರು. ಅದು ಯಾಕೆ ಅಂತಂದರೆ ಅದಕ್ಕೆ ಹಿಂದಿನ ಸಿನಿಮಾ ಅನುರಾಗ ಸಂಗಮದಲ್ಲಿ ಓಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲ ಹಾಡು ಹಿಟ್ಟಾಗಿತ್ತು. ಸೊ ಮನೋಹರ್ ಆ ಓಮಲ್ಲಿಗೆ ಅಂತಲೇ ಇದಕ್ಕೆ ಹೆಸರಿಡೋಣ ಅಂತ ಅವರು ಸಜೆಸ್ಟ್ ಮಾಡಿದರು. ಹಾಗಾಗಿ ಅದು ಅವರು ಇಟ್ಟ ಹೆಸರು ಚಾರುಲತಾ. ಇದು ಆ್ಯಕ್ಚುಲಿ ಒಂದು ತುಂಬ ಕಡೆ ನಾವು ಈ ಪಾತ್ರಕ್ಕೆ ಹುಡುಕ್ತಾ ಇದ್ವಿ ಹೀರೋಯಿನ್ನ. ಒಬ್ಬೊಬ್ಬರೇ ಮಿಸ್ ಆಗ್ತಾ ಹೋದರು. ಕೊನೆಗೆ ಸೋಮವಾರ ಶೂಟಿಂಗು, ಗುರುವಾರ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಇದೆ. ಹೀರೋಯಿನ್ ಆಯ್ಕೆ ಆಗಿಲ್ಲ. ಪ್ರೊಡ್ಯೂಸರ್ ನನಗೆ ಬೇಜಾರು ಮಾಡಿಕೊಂಡ್ರು. ಏನು ರೀ ಇನ್ನೂ ಹೀರೋಯಿನ್ ನೀವು ಇದು ಮಾಡಿಲ್ಲ. ಆವಾಗ PH ವಿಶ್ವನಾಥ್ ಒಂದು ಅವ್ರ ಹತ್ರ ನಾನು ಆವಾಗ ರಂಗೋಲಿ ಮಾಡಿದ್ದೆ. ಅವರ ಆಫೀಸಲ್ಲಿ ನಾನು ಕೆಲವು ಹುಡುಗಿಯರ ಫೋಟೋ ನೋಡಿದ್ದೆ. ಅದರಲ್ಲಿ ನಾನು ಸರ್ ಒಂದು ಫೋಟೋಸ್ ನನಗೆ ಕೊಡಿ, ನಮ್ಮ ಸಿನಿಮಾಕ್ಕೆ ಬೇಕು ಯಾರಾದರೂ. ಆಗ ಹುಡುಕಿದಾಗ ಇವಳು ಸ್ವಲ್ಪ ನೀಟಾಗಿ ಚೆನ್ನಾಗಿದ್ಲು. ಆಗ ಅವ್ರ ಫೋನ್ ನಂಬರ್ ತಗೊಂಡು ಇಮ್ಮಿಡಿಯೇಟ್ ಬಂದ್ಬಿಡಮ್ಮ ಅಂಥೇಳಿ ಗಾಂಧಿ ಬಜಾರಲ್ಲಿ ಅವರಿಗೆ ರೂಮ್ ಹಾಕಿ ಶನಿವಾರ ಬಂದಳು. ಅವರು ಕೇರಳ, ಕೊಚ್ಚಿನಿಂದ ಬೆಂಗಳೂರಿಗೆ ಬಂದಳು. ಶನಿವಾರ ಅವಳಿಗೆ ರೂಮ್ ಹಾಕಿದ್ವಿ. ಭಾನುವಾರ ಅವಳು ರೆಸ್ಟು ಮಾತಾಡಿ ಕತೆ ಎಲ್ಲ ಹೇಳಿದ್ವಿ. ರಮೇಶ್ ರಾವು ನಾನು ಕೂತ್ಕೊಂಡು ಕತೆ ಎಲ್ಲ ಹೇಳಿದ್ವಿ. ಪ್ರೊಡ್ಯೂಸರ್ ಇದ್ದರು. ಸೋಮವಾರದಿಂದ ಶೂಟಿಂಗು. ಈ ಥರ ಆಕೆ ಸಿಲೆಕ್ಟ್ ಆಗಿದ್ದು ಒಂದು ಆಕಸ್ಮಿಕ. ಅವಳ ಹೆಸರು ಕುಕ್ಕು ಸಿಂಗ್ ಅಂತ. ಕುಕ್ಕು ಸಿಂಗ್ ಅಂದರೆ ನಮಗೆ ಕನ್ನಡದ ಹೆಸರಲ್ಲ ಅದು ಅಂತ ಆಗುತ್ತೆ ಅಂತ ಚಾರುಲತಾ ಅಂತ ನಾವು ಚೇಂಜ್ ಮಾಡಿದ್ವಿ. ಸೊ ಆ ಹೆಸರಲ್ಲಿ ಒಂದಷ್ಟು ಸಿನಿಮಾ ಮಾಡಿದ್ಲು ಆಕೆ. ಒಂದು ಒಳ್ಳೆ ನಟಿ, ನಮಗೆ ಯಾವುದೇ ತೊಂದರೆ ಕೊಟ್ಟಿಲ್ಲ. ಸೊ ಹೀಗೆ ಅದು ಓಮಲ್ಲಿಗೆ ಆಯಿತು. ಓಮಲ್ಲಿಗೆ ನಂದು ಮೊದಲನೇ ಡೈರೆಕ್ಷನು. ಇನ್ನಾದರೂ ನಾನು ಡೈರೆಕ್ಷನ್ ಮಾಡ್ತೀನೋ ಅಂತ ಆಸೆ ಪಟ್ಟೆ. ಇಲ್ಲ, 150 ದಿನ ಹೋಯ್ತದು. 150 ದಿನ ಹೋದರೂ ನನಗೆ ಪ್ರೊಡ್ಯೂಸರ್ ಬರಲಿಲ್ಲ ನನ್ನ ಕೈಲಿ ಡೈರೆಕ್ಷನ್ ಮಾಡ್ಸೋಕ್ಕೆ. ಮ್ಯೂಸಿಕ್ ಮಾತ್ರನೇ ಬರ್ತಾಯಿತ್ತು. ಆಮೇಲೆ ನೋಡಿದ್ರೆ ಯಾರೂ ನನ್ನನ್ನು ಡೈರೆಕ್ಟ್ರಾಗಿ ಲೆಕ್ಕಕ್ಕೆ ಇಡಲಿಲ್ಲ. ಇದು ಒಂಥರ ಬೇಸರ ಆಯಿತು. ಆವಾಗ ಮತ್ತೆ ಸುಂದರನಾಥ್ ಸುವರ್ಣ ಅವರು ಶೈಲೇಂದ್ರ ಬಾಬರ್ನ ಕರ್ಕೊಂಬಂದು ಇಂದ್ರಧನುಷ್ ಮಾಡಿಸಿದ್ರು. ಇಂದ್ರಧನುಷ ಹಾಂ, ಓಮಲ್ಲಿಗೆ ಅಶೋಕ್ ಕಶ್ಯಪ್ ಕ್ಯಾಮ್ರಾಮ್ಯಾನ್. ನಾನೇ ಡೈರೆಕ್ಷನ್ ಮಾಡಿದೆ. ಯಾಕಂದರೆ ಪ್ರತಿ ದೃಶ್ಯ ಕೂಡ
ನಾನು ಹೇಳ್ಕೊಟ್ಟ ಹಾಗೆಯೇ ಆಗಿರೋದು ವಿನಃ ಅಶೋಕ್ ಕಶ್ಯಪ್ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ರು. ಅಶೋಕ್ ಕಶ್ಯಪ್ದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತಂದರೆ, ಒಂದು ಸೆಟ್ ಪ್ರಾಪರ್ಟಿ ಇರಲಿಲ್ಲ ನಮ್ಮ ಹತ್ರ. ಆವಾಗ ಬಜೆಟ್ಟು ನಾನು ಪ್ರೊಡ್ಯೂಸರ್ ಹತ್ರ ಕೇಳೋಕ್ಕೂ ಭಯ ನನಗೆ, ಯಾಕಂದರೆ ಬಜೆಟ್ ಜಾಸ್ತಿ ಮಾಡಬಾರ್ದು ಈ ಸಿನಿಮಾಕ್ಕೆ ಅಂತ. ನಾನು ಆಗ ಅಶೋಕ್ ಕಶ್ಯಪ್ ಅವರು ಅಕ್ಕಪಕ್ಕ ಮನೆಯವ್ರ ಹತ್ರ ಕೇಳಿ ಕ್ಯಾಲೆಂಡರ್ಗಳನ್ನ ಕೇಳಿ ಆ ಕ್ಯಾಲೆಂಡರ್ನ ಕಟ್ ಮಾಡಿ ಅಲ್ಲಿ ಅಂಟಿಸಿದ್ದು ಅದೆಲ್ಲ ಮಾಡಿದ್ದಾರೆ. ಒಂದು ಫ್ರೇಮ್ ಚೆನ್ನಾಗಿ ಬರಬೇಕು ಅಂತ ಅಶೋಕ್ ಕಶ್ಯಪ್ ತುಂಬ ಇದು ಮಾಡಿದ್ದಾರೆ. ಮತ್ತು ಕೆಲವರು ಹೊಟ್ಟೆಯವರಿಂದ ಮನೋವ್ರಿಗೆ ಮಾಡೋಕ್ಕೆ ಬಂದಿಲ್ಲ, ಅದು ಬೇರೆಯವರೆಲ್ಲ ಮಾಡಿದರು. ಅಶೋಕ್ ಕಶ್ಯಪ್ ಅವರು ಮಾಡಿದರು, ಪ್ರೊಡ್ಯೂಸರ್ ಮಾಡಿದರು, ಇನ್ನೊಬ್ಬರು ಮಾಡಿದ್ರು ಅಂತ ಹೇಳ್ಬೋದು. ಆದರೆ ನನ್ನ ಆತ್ಮಸಾಕ್ಷಿಗೆ ಅಲ್ಲಿ ನಾನು ಹೇಳ್ತಾ ಇರೋದು, ಆ ಸಿನಿಮಾ ಸಂಪೂರ್ಣ ಡೆವಲಪ್ ಮಾಡಿದ್ದು ನಾನೇ, ಡೈಲಾಗ್ ಬರೆದಿದ್ದು ರಮೇಶ್ ರಾವ್. ಆಮೇಲೆ ನನಗೆ ಎಲ್ಲ ಕ್ರೆಡಿಟ್ ತಗೊಳ್ಳೋ ದುರ್ಬುದ್ಧಿ ಇಲ್ಲ, ಹೇಳ್ತೀನಿ. ಆ ಬಲೂನು ಮೈ ಮಾಡೋದಿದೆಯಲ್ಲ, ಅದು ಸಂಪೂರ್ಣ ರಮೇಶ್ ಅರವಿಂದ್ ಅವರ ಐಡಿಯಾ, ಅದು ಅವರೇ ಕೊಟ್ಟ ಐಡಿಯಾ. ಆಮೇಲೆ ಚಾರುಲತಾ ಒಂದು ಮುಖವಾಡ ಹಾಕ್ಕೊಂಡು ಬರ್ತಾಳೆ, ಅಲ್ಲಿ ಅವಳ ಗಂಡ ಪಾರ್ಕಲ್ಲಿ ಕೂತಿರ್ತಾನೆ, ಅವನಿಗೆ ಅವಳು ಕಾಣಿಸಲ್ಲ ಯಾಕಂದರೆ ಮುಖವಾಡ ಹಾಕಿದ್ದಾಳೆ. ಅವಳಿಗೆ ಇವನು ಗುರ್ತಿಡಿಯೋಕ್ಕಾಗಲ್ಲ, ಇವಳು ಮರವು ಕಾಯಿಲೆ. ಸೊ ಇದೆಲ್ಲ ಈ ಸೀನ್ ಕ್ರಿಯೇಟ್ ಮಾಡಿದ್ದು ರಮೇಶ. ಆಮೇಲೆ ಅದರಲ್ಲಿ ಇನ್ನೊಂದು ಸೀನ್ ಇದೆ, ಬೆಲ್ಟ್ ಹಾಕೋದು. ಆ ಬೆಲ್ಟಿಗೆ ಮಾರ್ಕ್ ಮಾಡ್ತಾ ಇರೋದು ಅದು ಕೆ ಬಾಲಚಂದರ್ ಐಡಿಯಾ ಅಂಥದ್ದೆಲ್ಲ, ಅದು ರಮೇಶ್ ಅರವಿಂದ್ ಅವ್ರದ್ದೇ ಐಡಿಯಾ ಅದು. ಸೊ ಹೀಗೆ ಅವ್ರವ್ರು ಕೊಂಡೆ. ಇನ್ನೊಂದು ಹೇಳ್ತೀನಿ, ಅಲ್ಲಿ ಮಕ್ಕಳು ಪಾತ್ರ ಮಾಡಿದಾರಲ್ಲ, ಮಕ್ಕಳು ಯಾವ ಥರ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನನಗೆ. ಆ ಮಕ್ಕಳನ್ನೆಲ್ಲ ಕರೆದು, ಮಕ್ಕಳೇ ನಿಮ್ಮ ಸ್ಕೂಲಲ್ಲಿ ಏನೇನು ಜೋಕ್ ಹೇಳ್ತೀರಿ ನೀವು ಅಂತ ಕೇಳಿದೆ ನಾನು. ಅದಕ್ಕೆ ಒಂದೊಂದು ಪುಟಾಣಿ ಒಂದೊಂದು, ನಾನು ಸ್ಕೂಲಲ್ಲಿದ್ದಾಗ ನಾವು ಈ ಥರ ಜೋಕ್ ಕೇಳಿದ್ವಿ, ನಾವು ಈ ಥರ ಜೋಕ್. ಸೊ ಅದನ್ನೇ ಕಲೆಕ್ಟ್ ಮಾಡಿ ಅಲ್ಲೇ ಹಾಕ್ಬಿಟ್ಟೆ ಆ ಮಕ್ಕಳ ಹತ್ರ, ನೀವು ಇದನ್ನು ಹೇಳಿ ಅಂತ. ಸೊ ಹೀಗೆ ಒಂದು ಕಲೆಕ್ಟಿವ್ ಐಡಿಯಾಸನ್ನು ತಗೊಂಡು ಅದನ್ನೆಲ್ಲ ಜೋಡಿಸಿ ಮಾಡಿದ್ದು ನಾನೇ. ಆದರೆ ಫೈನಲ್ ಸ್ಕ್ರೀನ್ ಪ್ಲೇ ಮಾಡಿದವರು ಎಡಿಟರ್ ಪ್ರಸಾದ್. ಸೊ ಇದರಲ್ಲಿ ಎಲ್ಲರ ಒಂದು ಟೀಮ್ ವರ್ಕು ಒಮ್ಮೆಲಿಗೆಯಲ್ಲಿ ನಾವು ನೋಡ್ಬೋದು. ನಾನೇ ಮಾಡಿದೆ ಅಂತ ಹೇಳುವಂಥ ದುರಾಸೆ ನನಗಿಲ್ಲ. ಹೇಳಿದ್ನಲ್ಲ ಈಗ ಯಾರ್ಯಾರ್ದು ಕಾಂಟ್ರಿಬ್ಯೂಷನ್ ಒಮ್ಮೆಲಿಗೆಯಲ್ಲಿ ಇದೆ ಅಂತ ಅನ್ನೋದು ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಅಂತಂದರೆ, ನನಗೆ ಮಾಡೋಕ್ಕೆ ಬರದೇ ಇದ್ದರೆ ಆವಾಗ ಎಲ್ಲ ನಾನೇ ಮಾಡಿದೆ ಅಂತ ಹೇಳ್ತಿದ್ದೆ. ನನಗೆ ಮಾಡೋ ಸಾಮರ್ಥ್ಯವೂ ಇದೆ, ಸಾಮರ್ಥ್ಯ ತೋರಿಸೋದಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನನ್ನ ತಪ್ಪಲ್ಲ, ಮುಂದೆ ಅವಕಾಶ ಬರ್ಬೋದು, ನೋಡೋಣ ಅಂತ. ಸೊ ಹೀಗೆ ಒಮ್ಮಲ್ಲಿಗೆ ಆಗೋದಕ್ಕೆ ಎಲ್ಲರ ಒಂದು ಇದಿದೆ, ಎಲ್ಲರ ಪಾತ್ರವೂ ಇದೆ. ಆಮೇಲೆ ನಿರ್ದೇಶಕ ಸಿನಿಮಾ ಸಿಗಲ್ಲ ನಿರ್ದೇಶನಕ್ಕೆ, ಹೌದು, ಅದು ಏನೋ ಗೊತ್ತಿಲ್ಲ. ನಾನು ಕೇಳ್ಕೊಂಡು ಹೋಗೋನಲ್ಲ, ನಾನು ಇಲ್ಲಿವರೆಗೆ ಯಾರ ಹತ್ರನೂ ಕೆಲಸ ಕೇಳ್ಕೊಂಡು ಹೋಗಿಲ್ಲ. ನನಗೆ ಬಂದಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಇಲ್ಲಿವರೆಗೆ ಚಿತ್ರರಂಗದವರು ಅನ್ನ ಹಾಕಿ ಬೆಳೆಸಿದ್ದಾರೆ. ಆಮೇಲೆ